ಆಂಟಿ ಆಂಟಿ ಏನು ಕಾಲೇಜ್ ಹೋಗಿಲ್ಲ ಮನೇಲೆ ಇದೆಯಾ? ಮಳೆ ಬರ್ತಿದ್ಯಲ್ಲ ಕಾಲೇಜ್ ರಜಾ. ಮಾ ಏನೇ ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಟ್ಟಿದ್ಯಾ? ಎಲ್ಲೋಗಿದ್ದೆ? ಆಂಟಿ ಆಂಟಿ ನಿಮ್ಗೊಂದು ವಿಷಯ ಗೊತ್ತೇನಂಟಿ? ಏನೇ? ನಮ್ ಪಕ್ಕದ ಮನೆಯವ್ರದ್ದು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾರೆ ಯಾರೋ ಚೈನ್ ಕಿತ್ಕೊಂಡು ಹೋಗ್ಬಿಟ್ರಂತೆ ಆಂಟಿ. 50 ಗ್ರಾಮ್. ಪಾಪ ಆಂಟಿ, ಹೊಟ್ಟೆಲ್ಲ ಉರಿತಾ ಇದೆ. ಇನ್ನೇನೆ ಮತ್ತೆ ಈ ತರ ಮಾಂಗಲ್ಯನ್ ಹೊರಗಡೆ ಬಿಟ್ಕೊಂಡು ಶೋ ಆಫ್ ಕೊಟ್ಕೊಂಡ್ರೆ ಕಳ್ಳ ಬಂದ್ ಕಿತ್ಕೊಂಡು ಹೋಗ್ದಿರ ಇನ್ನೇನ್ ಮಾಡ್ತಾನೆ? ನೀವೇ ಇನ್ವಿಟೇಷನ್ ಕೊಟ್ಟು ಕರ್ದಂಗಿದ್ಯಲ್ಲ. ಮಾಂಗಲ್ಯದ ಬೆಲೆ ಗೊತ್ತೇನೆ ನಿಮ್ಗೆ? ಮಾಂಗಲ್ಯ ಎದೆ ಒಳಗಡೆ ಇರ್ಬೇಕು, ಹೊರಗಡೆ ಅಲ್ಲ. ಅದಕ್ಕೆ ಅದರದ್ದೇ ತೂಕ ಇದೆ. ಮಾಂಗಲ್ಯನ ಈ ತರ ಹೊರಗಡೆ ಬಿಟ್ಕೊಂಡು ಓಡಾಡ್ಬಾರ್ದು, ದೃಷ್ಟಿ ಆಗತ್ತೆ, ದೋಷ ಆಗತ್ತೆ. ಮಾಂಗಲ್ಯ ನಿನ್ ಗಂಡನ ಕಣ್ಣಿಗೆ ಬಿಟ್ಟು ಇನ್ಯಾರ ಕಣ್ಣಿಗೂ ಕಾಣ್ಬಾರ್ದು, ತೆಗ್ದು ಒಳಗಡೆ ಹಾಕೋ. ಒಳಗಡೆ ಇದ್ರೆ ಯಾವ ದೋಷನೂ ಆಗಲ್ಲ, ದೃಷ್ಟಿನೂ ಆಗಲ್ಲ, ಕಳ್ಳ ಬಂದ್ ಕಿತ್ಕೊಂಡು ಹೋಗಲ್ಲ. ಅಯ್ಯೋ ಆಂಟಿ, ನಾನ್ ಹೊಳಗಡೆ ಹಾಕೊಂಡ್ಬಿಟ್ರೆ ಎಲ್ಲರಿಗೂ ಹೆಂಗ್ ಗೊತ್ತಾಗೋದು? ನನ್ ಚಿನ್ನ ಸರ ಹಾಕೊಂಡಿದೀನಿ, ಅದು 50 ಗ್ರಾಮ್ದು ಬೇರೆ. ನಮ್ ಕಡೆಯವ್ರು ಬೇರೆ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ತಾರೆ. ಹೋಗಮ್ಮ, ಕಳ್ಳನ್ಗೆ ಇನ್ವಿಟೇಷನ್ ಕೊಟ್ಟು ಕರಿ ಹೋಗು. ನಿಂದು ಒಂದಲ್ಲ ಒಂದಿನ ಬಂದ್ ಕಿತ್ಕೊಂಡು ಹೋಗ್ತಾನ ಮೇಲೆ. ಸರಿ ಆಂಟಿ, ನಂಗ್ ಮನೇಲಿ ಕೆಲ್ಸ ಇದೆ, ನಾನ್ ಬರ್ತೀನಿ. ಇವ್ರುಗಳಿಗೆಲ್ಲ ಯಾವಾಗ ಅರ್ಥ ಆಗುತ್ತೋ ಏನೋ, ಎಲ್ಲ ಶೋ ಆಫ್ ಅನ್ಕೊಂಡ್ಬಿಟ್ಟಿದ್ದಾರೆ ಮಾಂಗಲ್ಯನ.